2008 ವಿಧಾನಸಭೆ ಚುನಾವಣೆಯಲ್ಲಿ 2008ರ ವಿಧಾನಸಭೆ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಜನತಾದಳದಲ್ಲಿದ್ರ, ಅವರು ಕಾಂಗ್ರೆಸ್ನಲ್ಲಿದ್ದರು. 2008 ಚುನಾವಣೆ ಅವರು ಗೆಲ್ಲಬೇಕಾದ್ರೆ ನಿಮ್ಮಂತ ಪುಣ್ಯಾತ್ಮ ಕಾರ್ಯಕರ್ತರ ದುಡಿಮೆ, ರೇವಣ್ಣ ಅವರ ಸಹಕಾರ, ಪ್ರಥಮವಾಗಿ ವಿಧಾನಸಭೆಗೆ ಬಂದರು. ಅಲ್ಲಿಂದ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ನಾನು ಎಲ್ಲ ನೋಡಿದ್ದೇನೆ. ಇವತ್ತು ಅಹಂಕಾರ ಬಂದೋಗಿದೆ. ಈ ದೇಶದಲ್ಲಿ ಯಾರಾದರೂ ಒಬ್ರು ಆರ್ಥಿಕ ತಜ್ಞ ಅಂತಕ್ಕಂಥದ್ದೇನಾದರೂ ಇದ್ರೆ ಬಹುಶಃ ಅರಸೀಕೆರೆಯ ಮಹಾನುಭಾವ ಇವತ್ತನ ಆರ್ಥಿಕ ತಜ್ಞ ಅಂತಕ್ಕಂಥ ಆ ಒಂದು ವೈಭವೀಕರಿಸ್ಕೊಳ್ತಕ್ಕಂಥದ್ದು ನೋಡ್ತಾ ಇದ್ದೇನೆ. ಪಾಪ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾರೆ. ಇವತ್ತು ಹೇಳ್ತಾರೆ 52,000 ಕೋಟಿ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಕೇವಲ 6-7 ತಿಂಗಳಲ್ಲಿ ಕಾರ್ಯರೂಪಕ್ಕೆ ತಂದು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಈ 52,000 ಕೋಟಿಯ ಈ 5 ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು 1,05,000 ಕೋಟಿ ಸಾಲವನ್ನ ಇದು ಒಂದೇ ವರ್ಷ ಈ ಸರ್ಕಾರದಲ್ಲಿ ಮಾಡಿದ್ದಾರೆ. ಹಿಂದೆ ನಮ್ಮ ಹಿರಿಕರು ಮಾತಾಡೋರಲ್ಲ, ಅದೇನೋ ಸಾಲ ಮಾಡಿ ಒಬ್ಬಟ್ಟೂಟ ಹಾಕ್ಸು ಅಂತಲೇ ಏನೋ 1,05,000 ಕೋಟಿ ಸಾಲ ಇದು ಒಂದೇ ವರ್ಷ ಮಾಡಿರೋದು. ಯಾರ ಅಪ್ಪನ ಮನೆ ದುಡ್ಡಿದು? ಅದಕ್ಕೆ ಜಾಹೀರಾತುಗಳು ಕೊಡಬೇಕಲ್ಲ. ದಿನಾ ಪ್ರತಿನಿತ್ಯ ನಾವು ಮಾಡಿದ್ದೇವೆ. ನೀವು ಬೆಳೆಸಿದ ನಿಮ್ಮ ಮನೆ ಮಗ, ನಾನು ಈ ಮಣ್ಣಿನ ಮಗ ಹೇಳ್ತಾರೆ. ಏನು ಮಣ್ಣಿನ ಮಕ್ಕಳು ಅಂತಾರೆ, ರೈತನ ಮಕ್ಕಳು ಅಂತಾರೆ. ಏನು ಮಾಡೋರು ರೈತರಿಗೆ? ಪ್ರತಿನಿತ್ಯ ನೋಡಿದ್ದೇನೆ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡ್ಲಿಕ್ಕೆ ಹಣ ಹೊಂದಿಸಿದ್ನಲ್ಲ. ನೀವು ಬೆಳೆಸಿದ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನಾಗಿ ಈ ರಾಜ್ಯದ ಜನತೆ ನನಗೊಂದು ಅವಕಾಶ ಕೊಟ್ಟಾಗ ಅದು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಇನ್ನೊಬ್ಬರ ಹಂಗಿನ ಸರ್ಕಾರ ನಂದು 2 ಬಾರಿನು. ಅವತ್ತು ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರದವರು ನನಗೆ ದುಡ್ಡು ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ. ಇದನ್ನು ನಾವು ಪ್ರತಿಭಟಿಸಬೇಕು ಅಂತ ಹೇಳಿ ದೆಹಲಿ ಜಂತರ್ ಮಂತರ್ ಮುಂದೆ ಹೋಗಿ ನಾವು ಧರಣಿ ಮಾಡಲಿಲ್ಲ. ನೀವು ಕಟ್ಟತಕ್ಕಂಥ ಈ ನಾಡಿನ 6.5 ಕೋಟಿ ಜನತೆಯ ತೆರಿಗೆ ಹಣ ನಿಮ್ಮ ಹಣ. ಅದು ಏನ್ ದೇವೇಗೌಡರು ಇಲ್ಲೆಲ್ಲೋ ಅರದ್ನಹಳ್ಳಿಯಲ್ಲಿ ಭೂಮಿಲಿ ಬೆಳೆದ ದುಡ್ಡಿನ ಹಣ ಅಲ್ಲ ಅದು. ಇಲ್ಲ ನಾವು ಯಾವುದೋ ಭೂಮಿಲಿ ಬೆಳೆದ ದುಡ್ಡಿನ ಹಣ ಅಲ್ಲ, ನಿಮ್ಮ ತೆರಿಗೆ ಹಣ. ಅದು ನಿಮಗೆ ದಾರಿ ಎರೆದು ಕೊಟ್ಟೆ 25,000 ಕೋಟಿ ಸಾಲ ಮನ್ನಾ ಮಾಡಲಿ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಹೇಳಿ ನಾನು ಕೇಂದ್ರ ಸರ್ಕಾರ ಬೈಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಿಂದ ಈ ಒಂದು ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ, ಅಲ್ಲಿಂದಲೂ ಕೆಲವು ಪ್ಯಾರಾಮೀಟರ್ಗಳನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಇರ್ತಕ್ಕಂಥ ಯಾವ್ಯಾವ ರಾಜ್ಯಗಳಿಗೆ ಯಾವ್ಯಾವ ರೀತಿಯಲ್ಲಿ ಪ್ರತಿ ವರ್ಷ ಹಣ ಕೊಡಬೇಕು ಅಂತಕ್ಕಂಥದ್ದು ನಿಗದಿ 1952ರಿಂದ ಪ್ರಾರಂಭ ಆಗಿರೋದು. ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ ಇದನ್ನ. ನಾನು ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಸತ್ಯ. ಅದು ಕೇವಲ ಇದು ಒಂದು ಸರ್ಕಾರದಿಂದ ಅಲ್ಲ. ಸ್ವಾತಂತ್ರ್ಯ ಬಂದು 77 ವರ್ಷಗಳು ಈ ದೇಶ ಆಳಿರ್ತಕ್ಕಂಥ ಎಲ್ಲಾ ಸರ್ಕಾರಗಳು ದೇವೇಗೌಡರ ಸರ್ಕಾರವನ್ನು ಹೊರತುಪಡಿಸಿ 10 ತಿಂಗಳ ದೇವೇಗೌಡರ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿ ಯಾವೊಂದು ಕಾರ್ಯವನ್ನು ಮಾಡಿದ್ದಾರೆ, ಆ 10 ತಿಂಗಳ ಅವಧಿಯನ್ನು ಹೊರತುಪಡಿಸಿ ಇನ್ನುಳಿದಂತ ಎಲ್ಲಾ ಸರ್ಕಾರಗಳು ಕರ್ನಾಟಕವನ್ನ ಇವತ್ತು ಕಡೆಗಣಿಸಿದ್ದಾರೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಬಾರಿಗೆ ನೀವು ಬೆಳೆಸಿದಂತ ನಿಮ್ಮ ಮಣ್ಣಿನ ಮಗ ಅಂತಿರೋ, ನಿಮ್ಮ ಮನೆಯ ಅಜ್ಜ ಅಂತ ಕರಿತಿರೋ, ಇವತ್ತು ಅವರ ಬಗ್ಗೆ ನೀವು ಗೌರವ ಇಟ್ಕೊಂಡಿದ್ದೀರಿ. ಅವರು ತೆಗೆದುಕೊಂಡಂತ ನಿರ್ಧಾರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹಣ ಬಂತು. ಇವತ್ತೇನಾದರೂ ನೀವು ಹಾಸನ ಮೈಸೂರಿನ ಅರಸೀಕೆರೆ ರೈಲ್ವೆ ಲೈನ್ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು 15-20 ಬಹುಶಃ ಟ್ರೈನ್ ಬರ್ಬೋದು, ಇಲ್ಲಿ 18 ಟ್ರೈನ್ ಬರ್ಬೋದು.
ಅವತ್ತು ರೇವಣ್ಣ ಏನು ಮಾಡದ ಅನ್ನೋದು ಗೊತ್ತು ನನಗೆ. ನಾನೊಬ್ಬ ಅವತ್ತು ಲೋಕಸಭಾ ಸದಸ್ಯ. ರೇವಣ್ಣ ಅವರು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವೊಂದು ಬ್ರಾಡ್ಗೇಜ್ ಮಾಡಿಸ್ಲಿಕ್ಕೆ ಮೈಸೂರಿನಿಂದ ಅರಸೀಕೆರೆಗೆ ಏನ್ ದುಡಿಮೆ ಮಾಡಿದ್ದಾನೆ ಅಂತಕ್ಕಂಥ ನಾನು ತಿಳ್ಕೊಂಡಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಗೆ ಹಗಲು ರಾತ್ರಿ ಅವನಿಗೆ ಸರ್ಕಾರದಲ್ಲಿ ಇರಲಿ, ಸರ್ಕಾರದಲ್ಲಿ ಇಲ್ಲದೆ ಹೋಗಲಿ, ಕೈಕಾಲು ಕಟ್ಟಿ ಯಾವ ರೀತಿ ಕೆಲಸ ಮಾಡಿಸಿದ್ದಾನೆ ಅನ್ನೋದೂ ಗೊತ್ತು ನನಗೆ. ಮೊನ್ನೆ ದಿನ ಗಡ್ಕರಿ ಅವರು ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರು ಮೈಸೂರಿಗೆ ಬಂದರು. ಸುಮಾರು 4,000 ಕೋಟಿ ರೂಪಾಯಿಗಳ ವೆಚ್ಚದ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ರಸ್ತೆಗಳ ಒಂದು ಮೂಲಭೂತ ಸೌಕರ್ಯಗಳಿಗೆ 4,000 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ. ಬಹುಶಃ ರೇವಣ್ಣ ಅವರು ಸ್ವರೂಪ ಎಲ್ಲ ಹೋಗಿದ್ರು ಅಂತ ಕಾಣಿಸ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.